ಬನ್ನಿ ವಿದ್ಯಾಸಾಗರರೇ, ನಿಮಗೆ ಸ್ವಾಗತ. ಪ್ರಣಾಮಗಳು ಮಹಾಪ್ರಭು. ನಾನು ನಿಮ್ಮ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ. ನಮ್ಮ ಆಸ್ಥಾನ ಪಂಡಿತರು ನಿಮ್ಮೊಳಗೆ ವಾದ ಮಾಡುತ್ತಾರೆ. ಎಲ್ಲರೂ ಮೌನವಾಗಿದ್ದಾರಲ್ಲ. ಇಂಥ ದೊಡ್ಡ ರಾಜನ ಆಸ್ಥಾನದಲ್ಲಿ ನನ್ನನ್ನು ಸೋಲಿಸುವ ಒಬ್ಬ ಪಂಡಿತನೂ ಇಲ್ಲವೇ? ಇದು ಬೇಸರದ ಸಂಗತಿ. ಈ ವಿಷಯ ಮೊದಲೇ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ. ಇಷ್ಟು ಬೇಗನೆ ನೀವು ಈ ತೀರ್ಮಾನಕ್ಕೆ ಬರಬೇಡಿ. ಯಾರು ನೀವು? ನಾನು ಒಂದೆರಡು ಗ್ರಂಥಗಳನ್ನು ಬರೆದಿದ್ದೇನೆ. ನನ್ನನ್ನು ತೆನಾಲಿ ರಾಮಕೃಷ್ಣ ಎನ್ನುತ್ತಾರೆ. ಆಗಬಹುದು. ನಿಮ್ಮ ಬುದ್ಧಿವಂತಿಕೆ ಬಗ್ಗೆ ಕೇಳಿದ್ದೇನೆ. ಆದರೆ ನಿಮ್ಮ ಬುದ್ಧಿ ಚಾತುರ್ಯಕ್ಕಿಂತ ಮುಖ್ಯವಾದ ಆಳವಾದ ಅಧ್ಯಯನ ಮಾಡಿದವರು ಮಾತ್ರ ನನ್ನೊಂದಿಗೆ ವಾದ ಮಾಡಲು ಸಾಧ್ಯ. ಅದು ನನಗೂ ತಿಳಿದಿದೆ. ನಿಮ್ಮೊಂದಿಗೆ ವಾದ ಮಾಡಲು ಅದು ನೀವು ಯಾವ ಗ್ರಂಥದ ಮೇಲೆ ವಾದ ಮಾಡುತ್ತೀರಿ? ನಿಮಗೆ ಇಷ್ಟವಾದ ಯಾವುದೇ ಗ್ರಂಥವಾಗಬಹುದು. ಹಾಗಾದರೆ ನಾಳೆ ಸಂಜೆ ಇದೇ ಹೊತ್ತಿಗೆ ನಿಮ್ಮೊಂದಿಗೆ ವಾದ ಮಾಡಲು ಸಿದ್ಧನಾಗಿ ಬರುತ್ತೇನೆ. ಪ್ರಾರಂಭಿಸೋಣ. ವಾದಕ್ಕೆ ಯಾವುದೇ ಗ್ರಂಥವಾಗಲಿ ಆರಿಸಿಕೊಳ್ಳಬಹುದು ಎಂದು ನೀವು ಹೇಳಿದ್ದೀರಿ. ಹೌದು, ಯಾವುದು ಬೇಕಾದರೂ ಆರಿಸಿಕೊಳ್ಳಿ. ನಾನು ಈಗ ಈ ತ್ರಿಕಾಷ್ಟ ಮಹಿಷವರ್ಧನ ಮೇಲೆ ವಾದ ಮಾಡುತ್ತೇನೆ. ತ್ರಿಕಾಷ್ಟ ಮಹಿಷವರ್ಧನ? ಅದು ಏಕೆ ನಿಮಗೆ ತ್ರಿಕಾಷ್ಟ ಮಹಿಷವರ್ಧನ ತಿಳಿದಿಲ್ಲವೇ? ಇದು ನಮ್ಮೂರಿನ ದನ ಕಾಯುವ ಹುಡುಗುವರಿಗೂ ಗೊತ್ತು. ತ್ರಿಕಾಷ್ಟ ಮಹಿಷವರ್ಧನ ಇದೊಂದು ಹೇಗೆ ನನ್ನ ಕಣ್ಣು ತಪ್ಪಿಸಿಕೊಂಡಿದೆ. ಮಹಾಪ್ರಭುಗಳೇ, ಹೇಗೋ ನನ್ನ ದೇಹಾರೋಗ್ಯ ಸರಿಯಿಲ್ಲ. ನಾಳೆಗೆ ವಾದವನ್ನು ಮುಂದುವರಿಸಲು ಅಪ್ಪಣೆ ಕೊಡಿ ಮಹಾಪ್ರಭು. ಆಗಲೇ ನಮ್ಮ ಎಷ್ಟೊತ್ತಾದರೆ ವಿದ್ಯಾಸಾಗರರೇ ಬರಲೇ ಇಲ್ಲ. ಭಟರವರೇ, ಪ್ರವಾಸ ಮಂದಿರಕ್ಕೆ ಹೋಗಿ ಅವರನ್ನು ಕರೆದುಕೊಂಡು ಬನ್ನಿ. ಮಹಾರಾಜವರೇ, ಅಲ್ಲಿ ವಿದ್ಯಾಸಾಗರ ಅವರು ಇರಲಿಲ್ಲ. ರಾತ್ರೋರಾತ್ರಿ ಅಲ್ಲಿಂದ ಪಲಾಯನ ಮಾಡಿದ್ದಾರೆ. ರಾಮಕೃಷ್ಣ ನಿಮ್ಮಿಂದ